ಹಾಯ್ ಫ್ರೆಂಡ್ಸ್, ಇವತ್ತು ಸೂಪರ್ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ಮಸ್ತಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ. ಬರ್ರಿ ಹ್ಯಾಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಫಸ್ಟಿಗೆ ನಾವು ಕ್ಯಾಪ್ಸಿಕಮ್ ರೈಸ್ಗೆ ಹಾಕೋಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ನಾನಿಲ್ಲೇ ಬಾಳ್ಗಿ ಬಿಸಿಗೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಶೇಂಗಾ ಹಾಕೇನಿ, 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಮತ್ತು ಈಗ ಇದನ್ನ ಚಲೋ ತಂಗ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಉರಿ ಇಟ್ಟು ಹುರ್ಕೊಂಬಿಡೋಣ. ಈಗ ಇದಕ್ಕೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಹಬೀಜ ಹಾಕ್ತೇನೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ. ನೋಡಿರಿ, ಅರ್ಧ ಸ್ಪೂನ್ಕಿನ್ನ ಕಮ್ಮಿ ಮೆಂತೆ ಹಾಕ್ಕೊಂಡೇನು. ಮೆಂತೆ ಪ್ರಮಾಣ ಅಗದಿ ಕಮ್ಮಿ ಇರಲಿ, ಯಾಕಂದ್ರೆ ಅನ್ನ ಮತ್ತು ವಿಷ ಆಗ್ಬಿಡ್ತೈತಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸತಿ ಕೈಯಾಡಿಸ್ಕೊಂಬಿಡೋಣ. ಈಗ ಇದಕ್ಕೆ ನಾನು ಬಿಳೆ ಎಳ್ಳು ಹಾಕ್ಕೊಂಡೀನಿ, 1 ಸ್ಪೂನಷ್ಟು ಹಾಕೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಕರಿಬೇವು ಹಾಕೋತೀನಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟ್ರಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇವನ್ನ ಸಣ್ಣ ಉರಿ ಮೇಲೆ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಹುರಿದು ಈ ಮಸಾಲಿನ ತಣ್ಣಗಾಗಕ್ಕೆ ಬಿಟ್ಬಿಡೋಣ್ರಿ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದನ್ನು ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಈಗ ನಾವು ಅನ್ನ ಮಾಡ್ಕೊಂಬಿಡೋಣ್ರಿ. ಫಸ್ಟ್ ಬಾಳ್ಗಿ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಮತ್ತು ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಸ್ವಲ್ಪ ನಾವು ಉಳ್ಳಾಗಡ್ಡಿನ ಬಾಡಿಸ್ಕೊಂಬಿಡೋಣ. ಉಳ್ಳಾಗಡ್ಡಿ ಬಾಡಿದ ಮೇಲೆ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾನು ಹೆಚ್ಚಿಟ್ಟಿರೋಂಥ ಟೊಮ್ಯಾಟೊ ಹಾಕೀನಿ. ನಾನು ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಉದ್ದುದಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಈಗ ಟೊಮ್ಯಾಟೊ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಅಂದ್ರೆ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ನೋಡಿರಿ, ಈ ರೀತಿ ಇಟ್ಬಿಟ್ರೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ 3 ಸಾಫ್ಟಾಗಿ ಬೆಂದ್ಬಿಟ್ಟಿರ್ತವೆ. ಈಗ ಇದು ಬೆಂದು ರೆಡಿ ಆಗೈತಿ. ಇದಕ್ಕೆ ನಾನು ಮೊದಲೇ ಮಾಡಿಟ್ಟಿರೋಂಥ ಅನ್ನ ಹಾಕೋತೀನಿ. ರಾತ್ರಿ ಉಳಿದಿದ್ದ ಅನ್ನನೂ ನಾವು ಹಾಕೋಬೋದು. ನಾನು ಫ್ರೆಶ್ ಅನ್ನನ ಮಾಡಿದ್ದೆ, ಅದನ್ನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವೇನು ಪೌಡ್ರ್ ಮಾಡಿಟ್ಟೇವಲ್ಲ, ಮಸಾಲೆ ಎಲ್ಲ ಹುರಿದು, ಆ ಪೌಡ್ರನ್ನ ಹಾಕ್ಕೊಳ್ಳೋಣ. ಅನ್ನಕ್ಕೆ ಎಷ್ಟು ಬೇಕೋ ಆ ಪೌಡ್ರ್ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, ಈ ರೀತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಈ ಪುಡಿನ ಹಿಂದಿನ ದಿನ ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಮಕ್ಕಳ ಟಿಫಿನ್ಗೂ ನಾವು ಈ ರೈಸ್ ಮಾಡಿ ಕಟ್ಬೋದು. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರೆ ನಮ್ದು ಸೂಪರ್ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯ್ತು. ನೋಡಿರಿ, ನೀವು ಟ್ರೈ ಮಾಡಿ ನೋಡಿರಿ. ರೈಸ್ ಹೆಂಗಿತ್ತಂತ ಹೇಳ್ರಿ. ನನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ನೆನಪು ಬರಬೇಡ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.